ಬಿಜೆಪಿಯ ಭದ್ರಕೋಟೆ ಎನಿಸಿದ ಕೋಟೆಕಾರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹರ್ಷರಾಜ್ ಮುದ್ಯಾ ಕಣದಲ್ಲಿದ್ದು ಗೆಲುವಿನ ಉತ್ಸಾಹದಲ್ಲಿ ಕಾಂಗ್ರೆಸ್ ಬಳಗವಿದೆ. ಕೋಟೆಕಾರು ಜಿಲ್ಲಾ ಪಂಚಾಯತ್ನ ಕಾಂಗ್ರೆಸ್ ಅಭ್ಯರ್ಥಿ ಹರ್ಷರಾಜ್ ಮುದ್ಯಾ ಅವರ ಪರವಾಗಿ ಯುವ ಜನರ ಗಡಾಣವೇ ಮತಯಾಚಿಸಲು ರಸ್ತೆಗಿಳಿದಿದೆ. ಜಾತ್ಯತೀತ ಮನೋಭಾವ, ಎಲ್ಲರನ್ನು ಹೊಂದಿಸಿಕೊಂಡು ಹೋಗುವ ವರ್ಚಸ್ಸಿರುವ ಹರ್ಷರಾಜ್ ಮುದ್ಯಾ ಕಳೆದ 4-5 ದಿನಗಳಿಂದ ತಮ್ಮ ಚುನಾವಣಾ ವ್ಯಾಪ್ತಿಯ ಮನೆಗಳಿಗೆ ತೆರಳಿ ಮತಯಾಚನೆ ನಡೆಸುತ್ತಿದ್ದಾರೆ. ಹರ್ಷರಾಜ್ ಮುದ್ಯಾ ಅವರೊಂದಿಗೆ ಈ ಪ್ರದೇಶದ ತಾಲೂಕು ಪಂಚಾಯತ್ ಅಭ್ಯರ್ಥಿ ಕ್ಲೇರಾ ಕ್ವೆಲ್ಲೋ ಮತಯಾಚನೆ ನಡೆಸುತ್ತಿದ್ದಾರೆ. ಹೋದಲ್ಲೆಲ್ಲ ಜನ ಆತ್ಮೀಯವಾಗಿ ಸ್ಪಂದಿಸುತ್ತಿದ್ದು ಈ ಬಾರಿ ನಮ್ಮ ಗೆಲುವು ನಿಶ್ಚಿತ ಎಂದು ಹರ್ಷರಾಜ್ ಮುದ್ಯಾ ತಿಳಿಸುತ್ತಾರೆ. ನಿಜವಾಗಿ ನೋಡಬೇಕಾದ್ರೆ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಪ್ರತಿಯೊಂದು ಪಕ್ಷದ ಜನರು ನಮ್ಮೊಂದಿಗೆ ಸೇರಿ ನಮಗೆ ಸಹಕರಿಸಿದ್ದಾರೆ. ಇದನ್ನು ನಾನು ಯಾವತ್ತೂ ಮರೆಯುವ ಇದಿಲ್ಲ. ಯಾಕಂದರೆ ನಮ್ಮ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ ಅವರು. ಆದ್ದರಿಂದ ನಮಗೆ ಬಹಳ ವಿಶ್ವಾಸ ಕೂಡ ಇದೆ. ನಾವು ಈ ಚುನಾವಣೆಯಲ್ಲಿ ಖಂಡಿತ ಗೆಲ್ತೀವಿ. ಗೆದ್ದರೆ ನಾವು ಏನಾದರೂ ನಮ್ಮಿಂದ ಆಗುವ ಒಂದು ಸಣ್ಣ ಪುಟ್ಟ ಈ ಕ್ಷೇತ್ರಕ್ಕೆ ನಮ್ಮಿಂದ ಆಗುವ ಸಹಾಯವನ್ನು ಖಂಡಿತವಾಗಲೂ ರಾತ್ರಿ ಆಗಲು ದುಡಿದು ಅವರ ಒಂದು ಋಣ ತೀರಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಸಂದರ್ಭ ಹರ್ಷರಾಜ್ ಮುದ್ಯರಿಗೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿರುವ ಉದ್ಯಮಿ ಹಾಗೂ ಗುರುದೇವ ಸೇವಾ ಬಳಗದ ಅಧ್ಯಕ್ಷರಾಗಿರುವ ಮಾಧವ ಬಗಂಬಿಲ ಅವರು ಮಾತನಾಡುತ್ತಾ, ಈ ಬಾರಿ ಜನತೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಬೇಕಾಗಿರುವ ಹರ್ಷರಾಜ್ ಮುದ್ಯರನ್ನು ಬಹುಮತದಿಂದ ಆರಿಸುವಂತೆ ಮನವಿ ಮಾಡಿದರು. ಅವನು ರಾಜಕೀಯವನ್ನು ಕಾಯುವುದಿಲ್ಲ. ಅವನು ಸ್ವಂತ ಖರ್ಚಿನಿಂದ ಖರ್ಚು ಮಾಡಿದವರು 10-25 ವರ್ಷದಿಂದ ನಾವು ನೋಡಿದ್ದೇವೆ. ಆದ್ದರಿಂದ ಇದು ಪಕ್ಷಭೇದ ಮರೆತು ನಾವು ಹರ್ಷನ ಒಟ್ಟಿಗೆ ಎಲ್ಲ ಊರಿನವರು ಒಟ್ಟಿಗೆ ಆಗಿ ಇದೊಂದು ಪ್ರಯತ್ನ ಮಾಡಿ ಹರ್ಷನ ಗೆದ್ದರೆ ಅದು ನಾವು ಗೆದ್ದಾಗೆ, ನಮ್ಮ ಊರು ಗೆದ್ದಾಗೆ ಅಂತ ಹೇಳಿ ಭಾವಿಸಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹರ್ಷನ ಖಂಡಿತವಾಗಿಯೂ ಜಿಲ್ಲಾ ಪಂಚಾಯತ್ ಗೆಲ್ಲುವುದಲ್ಲ, ಅದರಿಂದ ಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಬೇಕು, ಸಮರ್ಥ ನಾಯಕನಾಗಬೇಕು ಅಂತೇಳಿ ನಾನೊಂದು ಎಲ್ಲರಲ್ಲಿಯೂ ಕೂಡ ವಿನಂತಿಸ್ತೇನೆ. ಈ ಸಂದರ್ಭ ತಾಲೂಕು ಪಂಚಾಯತ್ ಅಭ್ಯರ್ಥಿ ಕ್ಲೇರಾ ಕ್ವೆಲ್ಲೋ, ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಹರ್ಷರಾಜ್ ಮುದ್ಯಾ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕೆಂದು ಯಾಚಿಸಿದರು. ನನ್ನನ್ನು ಗೆಲ್ಲಿಸಿಕೊಟ್ಟಂತ ಮತದಾರರನ್ನು ನಾನು ಇವತ್ತಿಗೂ ಮರೆಯಲ್ಲ. ಹಾಗೇನೆ ಇವತ್ತಿಗೆ ನನಗೆ ಈ ಒಂದು ತಾಲೂಕು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಹಾಗೇನೆ ಎಲ್ಲ ಸಮುದಾಯದ ಜನರೊಂದಿಗೆ ನನಗೆ ವಿಶೇಷ ಪ್ರೀತಿ. ಯಾಕಂದರೆ ಹಿಂದಿನ ಕಾಲದಲ್ಲೂ ಇದ್ದಂಥ ಒಲವು ಅದೇ ನನಗೆ ಹಾಗೇನೆ ಈಗ ಉಳಿಸಿಕೊಂಡು ಹೋಗಬೇಕು ಅಂತ ನಾನು ಬಯಸ್ತೇನೆ. ಮಂಗಳೂರು ನಗರದ GHS ರಸ್ತೆಯ ಆಶೀರ್ವಾದ್ ಕಟ್ಟಡದಲ್ಲಿ ನೂತನವಾಗಿ ಆರಂಭಿಸಿರುವ ಕನ್ನಡಕಗಳ ಮಳಿಗೆ ರುಸಲ್ ಆಪ್ಟಿಕಲ್ ಸಂಸ್ಥೆಯನ್ನು ಕರ್ನಾಟಕ ದಕ್ಷಿಣ ಪ್ರಾಂತ ಬಿಷಪ್ ಜಾನ್ ಎಸ್ ಸದಾನಂದ ಸೋಮವಾರ ಉದ್ಘಾಟಿಸಿದರು. ಮಂಗಳೂರು ನಗರದ GHS ರಸ್ತೆಯ ಆಶೀರ್ವಾದ್ ಕಟ್ಟಡದಲ್ಲಿ ನೂತನವಾಗಿ ಕನ್ನಡಕಗಳ ಮಳಿಗೆ ರುಸಲ್ ಆಪ್ಟಿಕಲ್ ಎಂಬ ಸಂಸ್ಥೆ ಸೋಮವಾರ ಶುಭಾರಂಭಗೊಂಡಿತು. ಕರ್ನಾಟಕ ದಕ್ಷಿಣ ಪ್ರಾಂತದ ಬಿಷಪರಾದ ರೆವರೆಂಡ್ ಫಾದರ್ ಜಾನ್ ಎಸ್ ಸದಾನಂದ ಅವರು ರಿಬ್ಬನ್ ಕತ್ತರಿಸಿ ನೂತನ ಸಂಸ್ಥೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಪ್ರಾರ್ಥನೆಯನ್ನು ದಯವಿಸಿ ಅವನು ಪ್ರಾರ್ಥಿಸುವ ಕಣ್ಣು ಎನ್ನುವಂಥದ್ದು ನಮ್ಮ ಆಧ್ಯಾತ್ಮಿಕತೆಗೂ ಹೋಲಿಕೆಯಾಗಿದೆ. ನಾವು ಕಣ್ಣಿದ್ರೂ ನೋಡೋದಿಲ್ಲ, ಅಥವಾ ಕಿವಿ ಇದ್ರೂ ಕೇಳೋದಿಲ್ಲ, ಹೃದಯ ಇದ್ರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ನಾವು ಇನ್ನೊಬ್ಬರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ನಮಗೆ ಅವರ ಭಾವನೆಗಳು ಅರ್ಥ ಆಗೋದಿಲ್ಲ. ಆದ್ರಿಂದಲೇ ಬೈಬಲ್ನಲ್ಲಿ ಒಂದು ಮಾತಿದೆ, ನನ್ನ ಕಣ್ಣು ತೆರೆ ಅಂತ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಾವಿವತ್ತು ಕಣ್ಣು ತೆರೆದು ನೋಡಬೇಕಾದವರು. ಅದಕ್ಕೆ ಕಣ್ತೆರೆದು ನೋಡುವುದಕ್ಕೆ ಇಂಥ ಒಂದು ಆಪ್ಟಿಕಲ್ಸ್ ಅದು ಸಾಂಕೇತಿಕವಾಗಿ ನಮಗೆ ಪಂಥವನ್ನು ನೀಡುತ್ತದೆ. ಮುಖ್ಯ ಅತಿಥಿಗಳಾಗಿ ಮಿಲಾಗ್ರಿಸ್ ಚರ್ಚಿನ ಧರ್ಮಗುರು ವಾಲ್ಟರ್ ಡಿ ಮೆಲ್ಲೋ, ಸುರತ್ಕಲ್ ಚರ್ಚಿನ ಧರ್ಮಗುರು ಫಾದರ್ ಆಂಟೋನಿ ಲೋಬೋ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲೀಕರಾದ ರಾಮನ್ ರೋಚ್ ಮತ್ತು ರಸೆಲ್ ರೋಚ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು.